ಬಂಧುಗಳೇ ನಮಸ್ಕಾರ. ಇವತ್ತು ಏನು ಹೇಳ್ಬೇಕು ಬಂದಿದ್ದೀನಿ ಅಂದರೆ, ಮುಂದಿನ ಭವಿಷ್ಯ 2 ವರ್ಷ ಆದಮೇಲೆ ಹೆಂಗಿರಬೇಕು ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಒಂದು ರಾಜ್ಯ, ಆ ರಾಜ್ಯದಲ್ಲಿ ರಾಜರು ಆಳ್ತಾ ಇರ್ತಾರೆ ಒಬ್ಬಾದ್ಮೇಲೆ ಒಬ್ಬ. ಆವಾಗ ಮಂತ್ರಿಗಳಿಗೆ ಒಂದು ಹೊಸ ಐಡಿಯಾ ಬರ್ತದೆ. ಯಾವ ಥರ ಬರ್ತದೆ ಅಂದರೆ, 2 ವರ್ಷ ಅಷ್ಟೇ ಅಧಿಕಾರ ಒಬ್ಬನಿಗೆ. ಆ 2 ವರ್ಷ ಆದಮೇಲೆ ಅವನ ಒಂದು ನದಿಯಿಂದ ಆಚೆಗೆ ಒಂದು ಕಾಡು, ದೊಡ್ಡ ಕಾಡು, ಅದರಲ್ಲಿ ಹುಲಿ ಸಿಂಹ ಎಲ್ಲ ಇರ್ತವೆ. ಆ ಹುಲಿ ಸಿಂಹ ಇರುತ್ತೆ, ಬಿಟ್ಬಿಡೋದು, ಅವು ಪ್ರಾಣಿಗಳು ತಿನ್ಕೊಬಿಡೋದು ಅಷ್ಟೇ. 2 ವರ್ಷ ಅಧಿಕಾರ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕಷ್ಟೇ. ಅದನ್ನು ಆಯ್ಕೆ ಮಾಡೋದು ಹೆಂಗೆ ಅಂದರೆ, ಯಾರು ಬೇಕಾದರೂ ಹೋಗಿ ಗಂಟೆ ಹೊಡಿಬೋದು. ಊರ ಮುಂದೆ ಒಂದು ಗಂಟೆ ಕಟ್ಟಿರ್ತಾರೆ. ಆ 2 ವರ್ಷ ಮುಗಿದ್ಮೇಲೆ ಹೋಗಿ ಗಂಟೆ ಹೊಡೆದ್ರೆ ಅವನು ರಾಜ ಅಲ್ಲಿ. ಸರಿ ಅಂದ್ಬಿಟ್ಟು ವಸ್ತ್ರಲ್ಲಿ ಏನು ಮಾಡಿದ್ರು, ಫಸ್ಟ್ ಒಬ್ಬ ಹೊಡೆದ್ನ. 1 ವರ್ಷ ಆಯಿತು, 1.5 ವರ್ಷ ಆಯಿತು. ಆಮೇಲೆ 6 ತಿಂಗಳು ಲಾಸ್ಟಲ್ಲಿ, ಅಯ್ಯಪ್ಪ ಬಿಟ್ಬಿಡಿ, ನಾನು ನಿಂದು ಅಮ್ಮ ನಿಂಗೆ ಕಾಲು ಕಟ್ಕೊತೀನಿ, ನಾನು ನಿನ್ನ ಬರೋದಿಲ್ಲ ಇತ್ತಾಗಿ, ನಿನ್ಗೆ ಕರೆದ್ರೂ ಬರೋದಿಲ್ಲ ಅಂತೆಲ್ಲ ಗೋಳಾಡ್ತಿದ್ನ. ಹಂಗೂ ಬಿಡ್ನಿಲ್ಲ. ಅವಾಗ ಎಲ್ಲ ಮಂತ್ರಿಗಳು, ಸೈನಿಕರೆಲ್ಲ ಅವನ ಆಚೆ ಹೋಗ್ಲಿಕ್ಕೆ ಅಲ್ಲೇ ಕೂಡಾಕಿ 2 ವರ್ಷ ಆದಮೇಲೆ ತಗೊಂಡೋಗಿ ನದಿಯಿಂದ ಆಚೆ ಬಿಟ್ರು. ಹಂಗೆ ಒಂದು 2-3 ಜನ ಆದರು. ಆಮೇಲೆ ಏನು ಮಾಡಿದ್ರು, ಯಾರು ಹೋಗಿ ಗಂಟೆನೇ ಹೊಡಿದೇನೆ ಹೋದ್ರು. ಗಂಟೆ ಹೊಡಿದೇನೆ ಹೋದಾಗ ರಾಜ್ಯಕ್ಕೆ ರಾಜನೇ ಇಲ್ಲ. ಎಲ್ಕ ಯೋಚನೆ ಬಂತು, ರೂಲ್ಸ್ ಏನೋ ಚೇಂಜ್ ಮಾಡಬೇಕು ಈಗ ಅಂತೇಳಿ ಯೋಚನೆ ಮಾಡ್ತಾಯಿದ್ರು. ಇನ್ನೊಬ್ಬ ಹೋಗಿ ಗಂಟೆ ಹೊಡೆದ್ನ. ಅವ್ನು ಯಾರಪ್ಪ ಗಂಟೆ ಹೊಡೆದವನು ಅಂದರೆ, ಭಿಕ್ಷುಕ. ಅವನು ಊರು ಸುತ್ತಿ ಭಿಕ್ಷೆ ಮಾಡ್ತಾಯಿದ್ನ. ಒಂದಿನ ಭಿಕ್ಷೆ ಸಿಕ್ತಿತ್ತು, ಒಂದಿನ ಸಿಕ್ತಿರ್ಲಿಲ್ಲ. ಹಸಿವಾಯ್ತಿತ್ತು, ಮನಿ ಕತ್ತಿದ್ನ. ಏನೋ ಅವ್ನ ಪಾಡು ಹೆಂಗೋ ನಡೀತಿತ್ತು. ಈ ಊರಿಗೆ ಬಂದನ. ಈ ಊರಲ್ಲಿ ರೂಲ್ಸ್ ಓದಿದ್ನ. ನಾನು ಈ ರಾಜ್ಯಕ್ಕೆ ರಾಜ ಆಗ್ಬಿಡ್ಮ ಅಂದ್ಬಿಟ್ಟು ಗಂಟೆ ಹೊಡೆದ್ನ. ಅವನು ಭಿಕ್ಷುಕ ಅಲ್ವಾ, ಅವ್ನು ಏನು ಬೇಕಾದ್ರೂ ಮಾಡ್ತಾನೆ. ಅವ್ನಿಗೇನು ಅನ್ನ ತಿನ್ಬೇಕು ಅಷ್ಟೇ, ಒಳ್ಳೆ ರೀತಿಯಲ್ಲಿ ಅನ್ನ ತಿನ್ಬೇಕು. ಗಂಟೆ ಹೊಡೆದ್ನ. ಆಯಿತು, ರಾಜನಾಗಿರ್ಮ, 2 ವರ್ಷ ತಾನೆ, 100 ವರ್ಷ ಬದುಕಿದ್ದೇನು ಪ್ರಯೋಜನ, 2 ವರ್ಷಕ್ಕೆ ಹೋಗ್ಬಿಡ್ಮ ಅಂತೇಳಿ ಗಂಟೆ ಹೊಡೆದ್ನ. ಗಂಟೆ ಹೊಡೆದಾದ್ಮೇಲೆ, ಯಾರ ಗಂಟೆ ಹೊಡೆದ್ರು ಅಂತ ಹೋಗಿ ನೋಡಿದ್ರು, ಭಿಕ್ಷುಕ ಅಲ್ಲೇ ನಿಂತವನೆ. ಏನು ಯಾಕೆ ಗಂಟೆ ಹೊಡೆದೆ? ನಾನು ರಾಜ ಆಗ್ಬೇಕಪ್ಪ ಅನ್ನ. ರೂಲ್ಸ್ ಎಲ್ಲ ಓದಿದ್ಯಾ? ಓದವನು. ನೋಡಿಲ್ಲಿ 2 ವರ್ಷ ಆದಮೇಲೆ ತಗೊಂಡಾಗ ಕಾಡು ಬಿಡ್ತೀರಿ, ಅಲ್ಲಿ ಹುಲಿ ಸಿಂಹ ತಿನ್ಕತ್ತ ನನ್ನ, ಅಷ್ಟೇ ತಾನೆ, ಸರಿ ಆಯಿತು ಬಿಡಿ ಅಂತೇಳಿ ಒಪ್ಕನ್ನ. ರಾಜನೂ ಅದನ್ನ 1 ವರ್ಷ ಆಯಿತು. ಹೇಳಿದ್ರು ಹೋಗಿ ಮಂತ್ರಿಗಳು, ರಾಜ್ರೆ 1 ವರ್ಷ ಆಯಿತು, ಇನ್ನೊಂದು ವರ್ಷ ಅಷ್ಟೇ ಇರೋದು, ತಗೊಂಡಾಗ ಕಾಡು ಬಿಡ್ತೀವಿ, ಹುಲಿ ಸಿಂಹ ತಿನ್ಕತ್ತ ನೀನು, ಆಯಿತು ಹೋಗಲಿ, ಓಕೆ ಅಂದ. ಏನು ಲೀಲಾಜಾಲವಾಗಿ ಖುಷಿಯಾಗಿರ್ತಾನೆ. 1.5 ವರ್ಷ ಆಯಿತು, ಆಗೋಯ್ತು, ನೀನು 6 ತಿಂಗಳು ಇರೋದು ರಾಜ್ರೆ ಅಂದ. ಆಯಿತು ಅಂದ. ಆಮೇಲೆ 3 ತಿಂಗಳಿಗೆ ಹೋದರು. 3 ತಿಂಗಳಿಗೆ ಹೇಳಿದ್ರು, ಆಯಿತು ಓಕೆ ಅಂದ. ಆಮೇಲೆ ಇನ್ನೊಂದು 15 ದಿನ ಇತ್ತು. ಆಗ ಹೇಳಿದ್ರು, ಆಯಿತು, ನಾನು ರೆಡಿ ಇದ್ದೀನಿ, ಬೇಕಾದ್ರೆ ಇನ್ನೂ 15 ದಿನ ಮುಂಚೆ ಕರ್ಕೊಂಡು ಹೋಗ್ತೀರಾ? ನಡೀಲಿ ಹೋಗೋಣ, ಅದಕ್ಕೇನಂತೆ ಅಂದ. ಮತ್ತು ಇನ್ನೊಂದು 3 ದಿನ ಆದರೂ ಕೇಳಿದ. ಆಯಿತು, ರೆಡಿ ಇದ್ದೀನಿ ನಾನು, ನೀವು ಯಾವಾಗಾರ ಬೇಕಾದ್ರೆ ಬನ್ನಿ ಅಂದ. ಸರಿ ಅಂದ್ಬಿಟ್ಟು ಅವತ್ತು ಬಂತು. ನಡೀರಿ ಹೋಗೋಣ, ನಡ್ರಿ ಆಯಿತು ಅಂತ ಹೇಳಿದ್ನ. ಹೊಂಟಾಗ ಕರ್ಕೊಂಡು ಹೋಯ್ತವ್ರೆ. ಅವನು ಭಾಳ ಖುಷಿಯಾಗವನೆ, ಸಖತ್ ಖುಷಿಯಾಗವನೆ, ಎಂಜಾಯ್ ಮಾಡ್ಕೊಂಡು ಹೋಯ್ತವನೆ. ಕೇಳಿದ್ರು ಮಂತ್ರಿಗಳು, ರಾಜ್ರೆ ನಿಮ್ಗೇನು ಒಂಚೂರು ಭಯನೇ ಆಯ್ತಾ ಇಲ್ವಾ? ನೀನು ಸೊತೈತೀರಿ ಸ್ವಾಮಿ ಇನ್ನೊಂದು 2-3 ಅವರಲ್ಲಿ ಅಂತ ಕೇಳಿದ್ರು. ಇಲ್ಲ, ನಾನು ಸಾಯೋದಿಲ್ಲ, ನಾನು ಯಾಕೆ ಸಾಯೋಣ? ಆ ಕಡೆ ನೋಡಿ ಏನಾಗೈತೆ, ಅಲ್ಲಿ ಕಾಡಾಯ್ತಾ, ಏನೈತೆ ಅಲ್ಲಿ? ಏನೂ ಇಲ್ಲ, ಅಲ್ಲಿ ಒಂದು ರಾಜ್ಯ ಕಟ್ಟಿದ್ದೀನಿ ನಾನು ಅಂದ. ಹೆಂಗೆ ಕಟ್ಟಿದ್ರಿ ಅಂತ ಕೇಳಿದ್ರು. ಹೇಳಿದ್ನ, ನೀವೆಲ್ಲ ರಾತ್ರಿ ಹೊತ್ತೆಲ್ಲ ನಿದ್ದೆ ಮನಿಕತ್ತೀರಲ್ಲ, ನಾನು ನಿದ್ದೆ ಮಾಡಿದ್ದೀನಿ ಅಂತ ತಿಳಿದಿದ್ದೀರಾ? ನಾನು ಸಭೆ ಕರಿತಿದ್ದೆ, ರಾಜ್ಯಕ್ಕೆ ಏನು ಸಂಪಾದನೆ ಬರಬೇಕು ಆ ಸಂಪಾದನೆನೂ ಮಾಡಿಸ್ತಾ ಇದ್ದೆ, ಮತ್ತು ಇನ್ನೊಂದು ರಾಜ್ಯ ಕಟ್ಟಕ್ಕೆ ಏನು ಬೇಕು ಅದನ್ನು ತಯಾರಿ ಮಾಡ್ತಾಯಿದ್ದೀನಿ ನಾನು. ನನಗೆ ಗೊತ್ತಿತ್ತು ಇಂಥ ದಿನ ಬಂದೇ ಬರ್ತದೆ ಅಂತ, ಮುಂದೆ ಗೊತ್ತಿತ್ತು ನನಗೆ. ಅದಕ್ಕೆ ನಾನೇನು ಮಾಡಿದೆ, ಮೊದಲನೇ ದಿನವೇ ಒಂದು ಸೀಕ್ರೆಟ್ ತಂಡ ಕಟ್ತೆ. ಆ ತಂಡಕ್ಕೆ ಕೇಳಿದೆ, ನೋಡಿ ಆ ಕಡೆ ಕಾಡೈತೆ, ಆ ಕಾಡಲ್ಲಿರೋ ಹುಲಿ ಸಿಂಹ ಕರಡಿ ಎಲ್ಲನೂ ಓಡಿಸ್ಬಿಡಿ, ಅಲ್ಲಿ ಒಂದು ರಾಜ್ಯ ಕಟ್ಟಿ, ಈ ರಾಜ್ಯಕ್ಕೆ ಮೋಸ ಮಾಡೋದು ಬೇಡ, ಈ ರಾಜ್ಯದ ಸಂಪಾದನೆ ಏನು ಬರ್ತಿತ್ತೋ ಅದಕ್ಕಿಂತ 4 ಸಂಪಾದನೆ ತಂದು ಕೊಡೋಣ, ಉಳಿಕೆದ್ರಲ್ಲಿ ಅಲ್ಲಿ ಒಂದು ರಾಜ್ಯ ಕಟ್ಟಿ ಅಲ್ಲೋಗಿ ನಾವು ಇರೋಣ ಅಂತೇಳಿ ನಾನು ಸೀಕ್ರೆಟ್ ತಂಡ ಕಟ್ತೆ. ಡೈಲಿ ರಾತ್ರಿ ಹೊತ್ತು ನಾನು ಮೀಟಿಂಗ್ ಮಾತಾಡ್ತಾಯಿದ್ದೆ. ಇವಾಗ ನೋಡಿ, ನಾನು 2 ವರ್ಷ ಕಷ್ಟ ಬಿದ್ದಿದ್ದು, ಇನ್ನು ನಾನು ಸಾಯೋವರೆಗೂ ಅಲ್ಲಿ ನಾನೇ ರಾಜ ಆಗಿರ್ತೀನಿ. ಇಲ್ಲಿ ಬರೀ 2 ವರ್ಷ ಅಷ್ಟೇ ಅಲ್ವಾ ರಾಜ, ಅಲ್ಲಿ ನಾನು ಸಾಯೋವರೆಗೂ ರಾಜ ನೋಡಿ ಅಂತ ತೋರಿಸ್ತಾನೆ. ಆಗ ಇವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತದೆ. ಅಯ್ಯಯ್ಯೋ, ನಾವು 2 ವರ್ಷ ನಿದ್ದೆ ಮಾಡಿ ಕಳೆದೋ, ಇವನು ನಿದ್ದೆಗೆಟ್ಟು ಇಷ್ಟೆಲ್ಲ ಮಾಡ್ದ. ಹಿಂದೆ 4-5 ಜನ ಸತ್ತೋಗಿದ್ರಲ್ಲ, ಅವರು ಗೊತ್ತಿರಲಿಲ್ಲ ಅವ್ರಿಗೆ,
ಮುಂದಾಲೋಚನೆ ಅನ್ನೋದೇ ಇರಲಿಲ್ಲ ಅವ್ರಿಗೆ. ಅದಕ್ಕೇನು ಮಾಡಿದ್ರು, ಕಾಡ್ಗೆ ಹೋಗಿ ಸತ್ತೋದ್ರು. ಮನುಷ್ಯ ಬದುಕಬೇಕು ಅಂದರೆ ಮುಂದಾಲೋಚನೆ ಇಟ್ಕೋಬೇಕು. 2 ವರ್ಷ ಆದಮೇಲೆ ಏನಾಯ್ತದೆ ಅಂತೇಳಿ. ಆ 2 ವರ್ಷ ಆದಮೇಲೆ ಏನಾಯ್ತದೋ ಅದಕ್ಕೆ ಪರಿಹಾರನ ಇವತ್ತೇ ಹುಡುಕಂಡು ಇಟ್ಕೊಂಡಿರ್ಬೇಕು. ಬರೀ ದುಡ್ಡು ಅಂತಲ್ಲ, ಬುದ್ಧಿ ಇರಬೇಕು. 2 ವರ್ಷ ಆದಮೇಲೆ ಹೆಂಗೆ ಬದುಕಬೇಕು, ನಾವು ಹೆಂಗಿರ್ಬೇಕು, ಯಾವ ಥರ ಇರ್ತೀನಿ ಅಂತ ಇವತ್ತು ಯೋಚನೆ ಮಾಡಿ ಇಟ್ಕೊಂಡಿದ್ರೆ ಮುಂದಕ್ಕೆ 2 ವರ್ಷ ಆದಮೇಲೆ ಚೆನ್ನಾಗಿರ್ಬೋದು. ಆ ಥರ ಅಂದರೆ ಇದು ಜಾಸ್ತಿ ಉಪಯೋಗ ಆಗೋದು ಯಾರಿಗೆ ಅಂದರೆ ಈಗಿನ ಮಕ್ಳುಗಳು ಈ SLC ಗಂಟ ಒಂಥರ ಇರ್ತಾರೆ ಮಕ್ಕಳು. SLC ಆಗಿ ಕಾಲೇಜ್ಗೆ ಹೋದ್ಮೇಲೆ ಅವರು ಏನೋ ಒಂಥರ ಆಗ್ಬಿಡ್ತಾರೆ. ಯಾಕೆಂದರೆ ಆ ಕಾಲೇಜಲ್ಲಿ ಫ್ರೀಡಮ್ ಸಿಗ್ತದೆ, ಹಾಫ್ ಡೇ ಕ್ಲಾಸ್ ಇರ್ತದೆ. ಬಿಡೋ ಏನೋ ನಮ್ಮ ಅಪ್ಪ ನಮ್ಮವ್ವ ಏನೋ ಕಳಿಸ್ತಾರೆ, ನಾನು ತಿರ್ಗಾಡ್ಕೊಬರ್ಮ ಸಾಕು ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ, ಒಂದು 3-4 ವರ್ಷ ಚೆನ್ನಾಗಿ ಓದ್ಬಿಟ್ರೆ ಇನ್ನು ಅವ್ರು ಸಾಯೋ ಗಂಟನೂ ಭವಿಷ್ಯ ಚೆನ್ನಾಗಿರ್ತದೆ. ಓದಿಂದೇ ಅಂತಲ್ಲ, ಆ ಓದಬೇಕಾದ್ರೆ ನಾವು ಅಲ್ಲಿ ಯೋಚನೆ ಮಾಡಬೇಕು. ಈ ಓದಾದ್ಮೇಲೆ ಏನು ಬೇಕೋ ಅದಕ್ಕೆ ತಯಾರಿ ಮಾಡ್ಕೋಬೇಕು. ಓದಿನ ನೆಪದಲ್ಲಿ ಓದು ಜಾಸ್ತಿ ಇದ್ದರೆ ಓದೇನು ಇದಲ್ಲ. ಇವತ್ತಿನ ಕಾಲಕ್ಕೆ ಓದೇ ಮುಖ್ಯ ಅಲ್ಲ, ಬುದ್ಧಿ ಅಷ್ಟೇ ಇಂಪಾರ್ಟೆಂಟು. ಇದಕ್ಕೆ ಒಂದು ಗಾದೆ ಹೇಳ್ಬೇಕು ಅಂದರೆ ನಮ್ಮ ಅಪ್ಪ ಹೇಳ್ತಿದ್ನ, ಬುದ್ಧಿ ಭೂಲೋಕ ಆಳ್ತಿತ್ತಂತೆ, ಅದೃಷ್ಟ ಹೋಗಿ ಕತ್ತೆ ಕಾಲು ಕಟ್ತಿತ್ತಂತೆ. ಹಂಗೆ ಬುದ್ಧಿ ಅಷ್ಟೇ ಭೂಲೋಕ ಆಳೋದು, ವಿದ್ಯೆ ಅಲ್ಲ.